ನಮಸ್ಕಾರ, ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾಜಿ. ಕಾಲೇಜು ಆರಂಭಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ನವೆಂಬರ್ 17ರಿಂದ ಕಾಲೇಜುಗಳು ಓಪನ್ ಆಗತ್ತೆ. ನವೆಂಬರ್ 17ರಿಂದ ಕಾಲೇಜು ಆರಂಭ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಪ್ರತಿ ಕಾಲೇಜ್ಗೆ ಟಾಸ್ಕ್ ಫೋರ್ಸ್ ಇರುತ್ತೆ. ಜಿಲ್ಲಾಧಿಕಾರಿಗಳು, ಮೇಲ್ವಿಚಾರಕರು ಇರ್ತಾರೆ. ಎಂಜಿನಿಯರಿಂಗ್, ಪದವಿ, ಡಿಪ್ಲೊಮಾ ಕಾಲೇಜು ಆರಂಭಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಿಶ್ಚಯ ಆಯಿತು. ನವೆಂಬರ್ 17ನೇ ತಾರೀಕು ಪದವಿ ಕಾಲೇಜುಗಳು ಪ್ರಾರಂಭ ಮಾಡಲಿಕ್ಕೆ ನಿಶ್ಚಯ ಆಗಿದೆ. ನವೆಂಬರ್ 17ನೇ ತಾರೀಕು ಪದವಿ ಕಾಲೇಜುಗಳು ಪ್ರಾರಂಭ ಆಗಲಿಕ್ಕೆ ಇಂಜಿನಿಯರಿಂಗ್ ಕಾಲೇಜಸ್, ಡಿಪ್ಲೊಮಾ ಕಾಲೇಜಸ್, ಡಿಗ್ರಿ ಕಾಲೇಜ್ ಈ ಮೂರೂ ಕಾಲೇಜುಗಳು ಪ್ರಾರಂಭ ಆಗುತ್ತೆ. ಮತ್ತು ಇದರಲ್ಲಿ ಆಪ್ಷನ್, ಸ್ಟೂಡೆಂಟ್ಗೆ ಆಪ್ಷನ್ನು ಏನು ಆಪ್ಷನ್ನು, ಕ್ಲಾಸಿಗರ ಬರ್ಬೋದು ಅಥವಾ ಆನ್ಲೈನಲ್ಲಾರ ಇರ್ಬೋದು. ಬ್ಲೆಂಡೆಡ್ ಲರ್ನಿಂಗು ಮಾಡ್ಬೋದು, ಎರಡನ್ನೂ ಉಪಯೋಗಿಸ್ಕೋಬೋದು. ಕ್ಲಾಸಿಗೂ ಬರ್ಬೋದು ಅಥವಾ ಆನ್ಲೈನ್ಗಾರ ಹೋಗ್ಬೋದು ಅಥವಾ ಎರಡನ್ನೂ ಜೊತೆಯಲ್ಲೇ ಬಳಕೆ ಮಾಡಿಕೊಂಡು ಆಪ್ಷನ್ ತೊಗೊಳ್ಬೋದು. ಹಾಗಾಗಿ ಎಲ್ಲ ಆಪ್ಷನ್ನು ಮತ್ತು ಸ್ಟೂಡೆಂಟೇ ವಾಲಂಟ್ರಿ ಆಗಿ ಏನು ಒಂದು 17ನೇ ತಾರೀಕು ಮುಂಚೆ ಬಂದು ಇವತ್ತೇನು ಕರಿತೀವಿ, ಕರೆಯನ್ನು ಕೊಡ್ತೀವಿ, ಅವರೇನು ಆನ್ಲೈನಲ್ಲೇ ರಿಜಿಸ್ಟರ್ ಮಾಡ್ಕೋಬೋದು. ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷ ಈ ನವೆಂಬರ್ 17ನೇ ತಾರೀಕು ಎಲ್ಲ ಡಿಗ್ರಿ ಕಾಲೇಜುಗಳು ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಗ್ರಿ ಕಾಲೇಜುಗಳು ಸಹ ಪ್ರಾರಂಭ ಆಗಬೇಕು ಅಂತಕ್ಕಂಥ ತೀರ್ಮಾನ ಬಹಳ ಮುಖ್ಯವಾದಂಥ ಶೈಕ್ಷಣಿಕ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂಥ ಒಂದು ನಿರ್ಣಯ. ಇನ್ಮೇಲೆ 17ನೇ ತಾರೀಕು ಕಾಲೇಜ್ ಪ್ರಾರಂಭ ಆದಮೇಲೆ ರಜಾ ಅನ್ನೋದಿರೋದು, ಇನ್ಕ್ಲೂಡಿಂಗ್ ಸಂಡೇ, ಸಾಟರ್ಡೇ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಎಲ್ರಿಗೂ. ಯಾಕೆಂದರೆ ಲೆಕ್ಚರರ್ಸ್ ಅಂತೂ ಪಾಪ ಅವ್ರಿಗೆ ಒಂದೆರಡು ದಿವಸ ಅವರು ವೀಕ್ಲಿ ಬೇಕಿಲ್ಲ. ಬಟ್ ದೇ ಹ್ಯಾವ್ ಟು ವರ್ಕ್ ಥ್ರೂ ಔಟ್ ದಿ ಅಕಾಡೆಮಿಕ್ ಇಯರ್. ಒಂದೊಂದು ಕಾಲೇಜಿನಲ್ಲಿ 20ರಿಂದ 30 ಜನ ವಿದ್ಯಾರ್ಥಿಗಳು ಒಬ್ಬ ಲೆಕ್ಚರರ್ಗೆ ಅಧೀನಕ್ಕೆ ಕೊಡ್ತಾರೆ, ಅಲಾಟ್ ಮಾಡ್ತಾರೆ. ಅವರವ್ರ ಹತ್ರ ಮಾತಾಡಿ ಅವ್ರನ್ನೆಲ್ಲ ಬರೋ ಹಾಗೆ ಮೋಟಿವೇಟ್ ಮಾಡಬೇಕು. ಸಿಲೆಬಸ್ಸು ಇವತ್ತಿನ ಪ್ರಕಾರ ಸಿಲೆಬಸ್ಸನ್ನು ನಾವೇನು ಬದಲಾವಣೆ ಮಾಡೋದಕ್ಕೆ ಹೋಗೋಲ್ಲ. ಸಾಮಾನ್ಯವಾಗಿ ನಮ್ಮ ನಾರ್ಮ್ಸ್ ಇರತಕ್ಕಂಥದ್ದು ಒಂದು ಸೆಕ್ಷನ್ ಅಂತ ಹೇಳಿದ್ರೆ 60 ಜನ. 60 ಜನ ಮೇಲೆ ಒಂದು ಸೆಕ್ಷನ್ಗೆ 30 ಜನ ಮಾತ್ರ. ಎರಡು ಸೆಷನ್ ಮಾಡ್ತೀವಿ, ಶಿಫ್ಟ್ ಸಿಸ್ಟಮ್ ಮಾಡ್ತೀವಿ. 60 ಜನ ಕೂತ್ಕೊಳ್ಳೋ ಕ್ಲಾಸ್ನಲ್ಲಿ ಬರೀ 30 ಜನ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಶಾಲಾ ಕಾಲೇಜುಗಳನ್ನ ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಯಾಕೆ ಈ ಒಂದು ಆತುರ ಸರ್ಕಾರಕ್ಕೆ? 1 ವರ್ಷ ಏನಾದ್ರೂ ಮಕ್ಕಳನ್ನ ಪಾಸ್ ಮಾಡಿದ್ರೆ ಪ್ರಳಯ ಆಗಲ್ಲ ಅನ್ನುವಂತಹ ವಿಚಾರವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಿರಾದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1 ವರ್ಷ ಶಾಲೆಯನ್ನು ಮುಂದಕ್ಕೆ ಹಾಕಿದ್ರೆ ಆಕಾಶ ಏನು ಬೀಳಲ್ಲ, ಯಾವುದೇ ಕಾರಣಕ್ಕೂ ಶಾಲೆ ಕಾಲೇಜುಗಳನ್ನ ತೆರಿಬೇಡಿ ಅಂತ ಹೇಳಿ ಶಿರಾದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂರ್ಖತನದ ನಿರ್ಧಾರವನ್ನ ಮಾಡಬೇಡಿ. 1 ವರ್ಷ ಶಾಲೆ ಮುಂದಕ್ಕೆ ಹಾಕಿದ್ರೆ ಆಕಾಶ ಏನು ಬಿದ್ದು ಹೋಗೋದಿಲ್ಲ. ಈ ತರದ ನಿರ್ಧಾರ ಬೇಡ. ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜುಗಳನ್ನ ತೆರಿಬಾರ್ದು. ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಾ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನರ ಜೀವ ಮುಖ್ಯ. 1 ವರ್ಷ ನಾನು ಹೇಳಿದ್ದೀನಿ, 1 ವರ್ಷ ಎಲ್ಲರಿಗೂ ಪಾಸ್ ಕೊಟ್ಬಿಟ್ರೆ ಪ್ರಳಯ ಏನಾಗಲ್ಲ, ಜಗತ್ ಪ್ರಳಯ ಆಗಲ್ಲ. ನಾನು ಪ್ರೈಮರಿ ಸ್ಕೂಲ್ನವ್ರಿಗೂ ಹೇಳಿದ್ದೀನಿ, ಕಾಲೇಜ್ನವ್ರಿಗೂ ಹೇಳ್ತಾ ಇದ್ದೀನಿ. ಎಲ್ಲ ಇಬ್ಬರು ಮಂತ್ರಿಗಳಿಗೆ, ಅಶ್ವಥ್ ನಾರಾಯಣನಿಗೆ ಮತ್ತು ಪ್ರೈಮರಿ ಸ್ಕೂಲ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರಿಬ್ಬರಿಗೂ ಹೇಳ್ತೀನಿ, ನಾನು ಯಡಿಯೂರಪ್ಪನಿಗೂ ಹೇಳ್ತೀನಿ, ನೋಡ್ರಿ ನೀವು ಆತುರವಾಗಿ ಏನೂ ತೀರ್ಮಾನ ಮಾಡೋಕ್ಕೆ ಹೋಗ್ಬೇಡಿ. ಕಾಯಿಲೆ ವಾಸಿ ಆದಮೇಲೆ ಮಾಡಿ, ನಮ್ಮದೇನು ತಕರಾರಿಲ್ಲ. ಕಾಯಿಲೆ ಇರುವಾಗಲೇ ಮಾಡೋಕ್ಕೆ ಹೋದರೆ ಪಾಪ ಮಕ್ಕಳುಗಳು ಜಾಗೃತಿ ಇದೆಯಾ ಮಕ್ಕಳುಗಳಿಗೆ? ಆಯ್ತು, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜಲ್ಲಿ 1 ವರ್ಷ ಪರೀಕ್ಷೆ ಮುಂದಕ್ಕೆ ಹಾಕಿದ್ರೆ ಏನು ಗಂಟು ಹೋಗೋದು? 6 ತಿಂಗಳಿಗೆ ವ್ಯಾಕ್ಸಿನೇಷನ್ ಬರ್ತದೆ ಅಂತ ಹೇಳ್ತಾರೆ. 6 ತಿಂಗಳು ಮುಂದಕ್ಕೆ ಹಾಕಿದ್ರೆ ಏನು ಆಕಾಶ ಬಿದ್ದೋಗೋದಿಲ್ಲ. ಜನರ ಜೀವ ಮುಖ್ಯ. 1 ವರ್ಷ ನಾನು ಹೇಳಿದ್ದೀನಿ, 1 ವರ್ಷ ಎಲ್ಲರಿಗೂ ಪಾಸ್ ಕೊಟ್ಬಿಟ್ರೆ ಪ್ರಳಯ ಏನಾಗಲ್ಲ, ಜಗತ್ ಪ್ರಳಯ ಆಗಲ್ಲ.
ನಾನು ಪ್ರೈಮರಿ ಸ್ಕೂಲ್ನವ್ರಿಗೂ ನವೆಂಬರ್ 17ರಿಂದ ಶಾಲಾ ಕಾಲೇಜುಗಳು ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಡಿಪ್ಲೊಮಾ ಆಗಿರಬಹುದು, ಪದವಿ ಕಾಲೇಜುಗಳು ಆಗಿರ್ಬೋದು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇವೆಲ್ಲರಿಗೂ ಕೂಡ ಕ್ಲಾಸ್ ಆರಂಭ ಆಗುತ್ತೆ. ಹಾಗಾದ್ರೆ ಕಾಲೇಜುಗಳ ಓಪನ್ ಬಗ್ಗೆ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ನೋಡೋಣ. ಅಭಿಪ್ರಾಯ ಚಾಲೂ ಮಾಡಿದ್ರೆ ಅಡ್ಡಿಲ್ಲ ಅನಿಸ್ತೈತ್ರಿ. ಯಾಕಂದ್ರೆ ಅರ್ಧ ವರ್ಷ ಮುಗಿದೋಗೈತಿ. ಈಗ ಅರ್ಧ ವರ್ಷ ಮುಗಿದೋಗೈತಿ ಅಂದ್ರೆ ಸಿಲೆಬಸ್ಸು ಅರ್ಧನ ಮಾಡ್ಬೇಕಾಗೈತಿ. ಇವಾಗ ಎಕ್ಸಾಮ್ನು ಮತ್ತು ಅರ್ಧಕ್ಕೆ ನಡ್ದಂಗೆ ಆಕೈತಿ. ನಡೆದ್ರು ಕಾಲೇಜ್ ಚಾಲೂ ಹೋದ್ರೆ ಅಡ್ಡಿ ಇಲ್ಲ. ಭಯ ಇದ್ದರು ಅದು ಸ್ಯಾನಿಟೈಸರು ಮತ್ತು ಮಾಸ್ಕ್ ಕಂಪಲ್ಸರಿ ಹಾಕಬೇಕು. ಗೌರ್ಮೆಂಟ್ ಚಾಲೂ ಮಾಡಕ್ಕೆ ನೋಡತೈತಿ ಕಾಲೇಜ್. ಗೌರ್ಮೆಂಟ್ ಚಾಲೂ ಮಾಡಲಿ ಕಾಲೇಜ್ ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೂ ಇಟ್ ಇಸ್ ಗೌರ್ಮೆಂಟ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಲಿ ಅವರು. ಅಂದರೆ ಏನಂದರೆ ಪ್ರಾಪರ್ ಸ್ಯಾನಿಟೇಷನ್ ತೊಗೊಲಿ. ಮತ್ತು ನಾನು ಬಿಕಾಮ್ ಸೆಕೆಂಡ್ ಇಯರ್ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಓದ್ತಾ ಇದ್ದೀನಿ. ಈಗ ನಮ್ದು ಬಿಕಾಮ್ ಇದೆ, ನಮ್ದು ಅಕೌಂಟೆನ್ಸಿ ಸಬ್ಜೆಕ್ಟ್ ವಾಸ್ಟ್ ಐತಿ. ಅದು ಇಂಥ ಕಮ್ ಟೈಮ್ದಾಗ ನಮ್ಗೆ ಕ್ವಶನ್ ಕಂಪ್ಲೀಟ್ ಮಾಡೋದು ಸಾಧ್ಯವಾಗಿಲ್ಲ. ಸೊ ಗೌರ್ಮೆಂಟ್ ಮಸ್ಟ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಟು ಡಿಡಕ್ಟ್ ದ ಟಾಪಿಕ್ಸ್ ಫ್ರಮ್ ದಟ್. ಆ್ಯಂಡ್ ವಿತ್ ದಟ್ ಅಲಾಂಗ್ ವಿತ್ ದಟ್ ಕಾಲೇಜ್ ಅವರ್ಸ್ ಮಸ್ಟ್ ಬಿ ರಿಡ್ಯೂಸ್ಡ್. ಇಫ್ ದ ಕಾಲೇಜ್ ಇಸ್ ರನ್ನಿಂಗ್ ಫಾರ್ 6 hours ಚಾಲೂ ಮಾಡ್ಲಾರಿ. ಬಟ್ ಕೊರೋನಾ ದೇಶವ್ಯಾಪ್ತಿ ಹಬ್ಬುತ್ತಿದೆ. ಇದರಿಂದ ಶಾಲಾ ಕಾಲೇಜುಗಳಲ್ಲಿ ಹೆಂಗಂದ್ರೆ ವಿದ್ಯಾರ್ಥಿಗಳು ಪರಸ್ಪರ ಅನುನಿತದಿಂದ ಎಲ್ಲರ ಜೊತೆಗೂಡಿ ಇರ್ತಾರೆ. ಇದರಿಂದ ಸಾಮಾಜಿಕ ಅಂತರ ಎಲ್ಲ ಮಾಯವಾಗುತ್ತದೆ. ಇದರಿಂದ ಪ್ರತಿದಿನ ಕೊರೋನಾ ಕೇಸ್ಗಳು ಹೆಚ್ಚುತ್ತಿರುವುದರಿಂದ ಮೃತಪಡುವ ಸಂಭವ ಎದ್ದು ಕಾಣುತ್ತೆ. ಆದ್ದರಿಂದ ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭಿಸಲು ಬೇಡ ಅಂತ ನಮ್ಮ ಅನಿಸಿಕೆ. ನವೆಂಬರ್ 17ಕ್ಕೆ ಓಪನ್ ಮಾಡ್ತಾ ಇದ್ರಲ್ಲ ಶಾಲಾ ಕಾಲೇಜುಗಳು ನಮ್ಮ ಈ ದೇಶದಲ್ಲಿ. ಆದರೆ ಇನ್ನೂ ಕೋವಿಡ್-19 ವ್ಯಾಕ್ಸಿನ್ ಯಾವುದೇ ರೀತಿಯಲ್ಲಿ ಬಂದಿಲ್ಲ. ಆದ ಕಾರಣ ಇನ್ನೊಂದು 2 ತಿಂಗಳು ಹೋದ್ರೂ ಕೂಡ ನಡೀತದೆ. ಅದಕ್ಕಾಗಿ ಒಂದು ವೇಳೆ ಓಪನ್ ಮಾಡಿದರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಸುರಕ್ಷತೆಯಾಗಿ ಸ್ಯಾನಿಟೈಸರ್ಗಳು, ಸಾಮಾಜಿಕ ಅಂತರಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಶಾಲಾ ವಿದ್ಯಾರ್ಥಿಗಳನ್ನು ಸುರಕ್ಷತೆಯಲ್ಲಿ ಇಡಬೇಕು. ನಮಗೆ ಜಲ್ದಿ ಆಫ್ಲೈನ್ ಕ್ಲಾಸಸ್ ಏನು ಬ್ಯಾಡ, ಆನ್ಲೈನ್ ಕ್ಲಾಸಸ್ಸೇ ಇರಲಿ. ನಾವೇನು ಆನ್ಲೈನ್ ಕ್ಲಾಸಸ್ಲಿಂತೇನು ಕಂಫರ್ಟೇಬಲ್ ಇಲ್ಲ. ನಮ್ದು ಲೈಫ್ ರಿಸ್ಕಿಗೆ ಹಾಕೋಬಾರ್ದಂತ ನಾವು ಆನ್ಲೈನ್ ಕ್ಲಾಸಸ್ಸೇ ಇರಲಿ ಅಲ್ಲತ್ತೀವಿ. ನೆಕ್ಸ್ಟ್ ಅದು ಈಗ ನಾವು ಆಫ್ಲೈನ್ ಕ್ಲಾಸಸ್ ಹೋದೇವೆ ಅಂದ್ರೆ ಅದು ನಮ್ಗೆ ಕೊರೋನಾ ಏನರ ಅಟ್ಯಾಕ್ ಆಯ್ತಂದ್ರೆ ಅದು ಭಾಳ ಎಕ್ಸ್ಪೆನ್ಸಸ್ ಆಗ್ತದೆ. ಅದ್ರ ಸಲಕ್ಕೆ ಇನ್ನೊಂದು ಸ್ವಲ್ಪ ದಿನ ಮನೆಯಾಗೆ ಇದ್ದು ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ. ಆಮೇಲೆ ನಾವು ಈಗ ಆನ್ಲೈನ್ ಕ್ಲಾಸಸ್ನಾಗ ಏನು ಹೇಳ್ಯಾರ ಅದು ಇನ್ನೊಂದು ಸತಿ ಅವ್ರು ಆಫ್ಲೈನ್ ಕ್ಲಾಸಸ್ನಾಗ ರಿಪೀಟ್ ಮಾಡಲಿ ಅಂತ ಹೇಳ್ತೀವಿ. ವ್ಯಾಕ್ಸಿನ್ ಸಿಗತ್ತಾನೆ ನಾವು ನಮ್ಮ ಆನ್ಲೈನ್ ಕ್ಲಾಸಸ್ಸೇ ಇರಲ್ಲ. ಆಫ್ಲೈನ್ ಇದ್ರೆ ಚಲೋ ರೀ. ಆದ್ರೆ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು. ಆನ್ಲೈನಲ್ಲಿ ಡೌಟ್ಸ್ ಕ್ಲಿಯರ್ ಆಗಂಗಿಲ್ಲ, ಡೌಟ್ಸ್ ಕರೆಕ್ಟ್ ಕೇಳಲಿಕ್ಕೆ ಇದು ಇರಂಗಿಲ್ಲ. ಆಫ್ಲೈನ್ ಒಳಗಿದ್ರೆ ಡೌಟ್ಸ್ನು ಕ್ಲಿಯರ್ ಆಗ್ತಾವೆ. ಆದ್ರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸೇಷನ್ ಅದೆಲ್ಲ ಕರೆಕ್ಟ್ ಇರಬೇಕು. ಅಂದ್ರೆ ಆಫ್ಲೈನ್ ನನಗೆ ಆನ್ಲೈನ್ ಕ್ಲಾಸ್ನ ನಾರ್ಮಲ್ ಕ್ಲಾಸಿಂದ ಬೆಟರ್ ಅನಿಸ್ತದೆ. ಆನ್ಲೈನ್ ಕ್ಲಾಸಲ್ಲಿ ನಮಗೆ ನೆಟ್ವರ್ಕ್ ಇಶ್ಯೂಸ್ ಬರ್ತದೆ. ನಾರ್ಮಲ್ ಕ್ಲಾಸಲ್ಲಿ ನಮಗೆ 2 ವೇ ಕಾನ್ವರ್ಸೇಷನ್ ಮಾಡಲಿಕ್ಕೆ ಆಗ್ತದೆ. ನಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ಕ್ಲಾಸಲ್ಲಿ. ಆನ್ಲೈನ್ ಕ್ಲಾಸ್ ಮಾಡಿದರೆ ತುಂಬ ಜನ ಮೊಬೈಲ್ ಇರೋದಿಲ್ಲ, ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಬರ್ತದೆ. ತುಂಬ ಜನ ವಿಲೇಜಸ್ ಎಲ್ಲ ಇರುವವರಿದ್ದಾರೆ. ಈಗ ನಾವು ಎಲ್ಲ ಕಡೆ ನಮಗೆ ಓಪನ್ ಆಗಿದೆ. ಈಗ ಮಾರ್ಕೆಟ್ಸ್, ಫಿಲ್ಮ್ ಥಿಯೇಟರ್ಸ್, ಥಿಯೇಟರ್ಸ್ ಎಲ್ಲ ಕಡೆಯಲ್ಲಿ ಓಪನ್ ಆಗಿದೆ. ನಮಗೆ ಸ್ಕೂಲಿಗೆ ಮಾತ್ರ ಓಪನ್ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾವು ಸ್ಕೂಲಿಗೆ ಹೋದ್ರೆ, ಕಾಲೇಜಿಗೆ ಹೋದ್ರೆ ನಾವು ಎಲ್ಲ ಪ್ರಿಕಾಷನ್ಸ್ ತೆಗಿತೀವಿ. ನಾವು ಮಾಸ್ಕ್ ಹಾಕ್ತೀವಿ, ಎಲ್ಲ ಪ್ರಿಕಾಷನ್ಸ್ ತೆಗಿತೀವಿ. ಸೊ ಆನ್ಲೈನ್ ಕ್ಲಾಸ್ಗಿಂತ ನಾರ್ಮಲ್ ಕ್ಲಾಸ್ ಬೆಟರ್ ಅಂತ ನನಗೆ ಅನಿಸ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಶಾಲಾ ದಾಖಲಾತಿ ಕುಸಿತಗೊಂಡಿದ್ದು ಕೊರೋನಾ ಭಯಕ್ಕೆ ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೇನೆ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಕೋವಿಡ್-19 ಭೀತಿಯಿಂದ ಈಗ ಪೋಷಕರು ಶಾಲೆಯತ್ತ ಸುಳಿತಾ ಇಲ್ಲ, ದಾಖಲಾತಿಗಳನ್ನ ಮಾಡ್ಕೊಳ್ತಾ ಇಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲೇ ಶಾಲಾ ದಾಖಲಾತಿಯ ಪ್ರಮಾಣ ಕುಸಿತ ಆಗಿದೆ. ಯಾಕಂದ್ರೆ ಶಾಲೆಗೆ ಮಕ್ಕಳನ್ನ ಸೇರಿಸೋದಕ್ಕೆ ಒಂದ್ ಕಡೆ ಪೋಷಕರಿಗೆ ಆತಂಕ ಇದೆ, ಏನಾಗುತ್ತೆ ಏನೋ ಅಂತ ಹೇಳಿ. ಆ ಒಂದು ಆತಂಕವೇ ಈಗ ದಾಖಲಾತಿಯ ಪ್ರಮಾಣ ಕೂಡ ಕಡಿಮೆಯಾಗೋದಕ್ಕೆ ಕಾರಣ ಆಗಿರೋದು. ಒಂದ್ ಕಡೆ ಕೊರೋನಾ ಭೀತಿ, ಮತ್ತೊಂದ್ ಕಡೆ ಆರ್ಥಿಕ ಸಂಕಷ್ಟ. ಆಲ್ರೆಡಿ ಜನ ಈಗಾಗಲೇ ಮಾರ್ಚ್ನಿಂದಾನೇ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈಗಲೂ ಕೂಡ ಚೇತರಿಕೆ ಕಾಣಬೇಕಾದಂತಹ ಸಂದರ್ಭ ಇದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಪಾಸ್ ಮಾಡ್ತಾರೆ ಅನ್ನುವಂತಹ ಭಾವನೆ ಈಗ ಇದೆ. ಸೊ ಶುಲ್ಕ ಕಟ್ಟಿ ದಾಖಲು ಮಾಡಿಕೊಳ್ಳೋದು ವ್ಯರ್ಥ ಅಂತ ಇದ್ದಾರೆ ಪೋಷಕರು. ಶಾಲೆಗಳಲ್ಲಿ ಮಕ್ಕಳು ದಾಖಲಾತಿ ಆಗದೇ ಇರೋದು ಕಂಡುಬಂದಿದೆ. ಇದಕ್ಕೆ ಕಾರಣ ಏನು ಅಂದರೆ ಕೋವಿಡ್ ಟೈಮ್ನಲ್ಲಿ ನಾವು ಮಕ್ಕಳನ್ನ ಈ ವರ್ಷ ಸ್ಕೂಲಿಗೆ ಕಳಿಸೋಕ್ಕಿಲ್ಲ ಅನ್ನೋದು ನಿರಾಸಕ್ತಿ ಪೋಷಕರಲ್ಲಿ ಒಂದನೇದು. ಎರಡನೇದು, ಆ ಶಾಲೆಯಲ್ಲಿ ಶುಲ್ಕವನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಬ್ಯಾಲೆನ್ಸ್ಗಳು ಉಳಿಸ್ಕೊಂಡಿರೋದ್ರಿಂದ ನಾವು ಹೋದರೆ ಎಲ್ಲಿ ಬ್ಯಾಲೆನ್ಸ್ ಕಟ್ಟಿ ಅಂತ ಹೇಳ್ತಾರೆ ಅಂತೇಳಿ ಅದಕ್ಕೂ ಕೂಡ ಎದುರ್ಕೊಂಡು ಬರ್ದೇ ಇರುವಂಥದ್ದು ಇದೆ. ಕೊರೋನಾ ಇದರಿಂದ ನನ್ನ ಮಗ 2ನೇ ಕ್ಲಾಸು, ಅವ್ನ ಸ್ಕೂಲಿಗೆ ಸೇರಿಸಿಲ್ಲ ನಾವು. ಯಾಕಂತ ಹೇಳಿದ್ರೆ ಅವ್ರ ಆಟೋ ಓಡಿಸೋದು ನಮ್ಮ ಯಜಮಾನ್ರು, ಅವ್ರ ಸ್ಕೂಲ್ಗೆ ಅಡ್ಮಿಷನ್ಗೂ ದುಡ್ಡಿಲ್ಲ ಅವ್ರ ಆಟೋ ಓಡಿಸೋಕ್ಕೋಸ್ಕರ.
ಅದಕ್ಕೋಸ್ಕರ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ ನಾವು ಸ್ಕೂಲಿಗೆ ಸೇರಿಸಿಲ್ಲ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಒಂದ್ ಕಡೆ ಕೊರೋನಾ ಸಂಕಷ್ಟ, ಇನ್ನೊಂದ್ ಕಡೆ ಆರ್ಥಿಕ ಸಂಕಷ್ಟ, ಹಾಗಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕೋ ಬೇಡವೋ ಅನ್ನುವಂತಹ ಆತಂಕನೇ ಈಗ ಶಾಲಾ ದಾಖಲಾತಿಯ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆಯಾ? ಖಂಡಿತ. ಏನು ತಮ್ಮ ಮಕ್ಕಳಿಗೆ ಕೊರೋನಾ ತಗುಲುತ್ತೆ ಭೀತಿ ಪೋಷಕರಿಗೆ ಈಗಾಗಲೇ ಮನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಸಹ ಶಾಲೆಗಳನ್ನ ಆರಂಭಿಸಬೇಕೇ ಬೇಡ ಅನ್ನೋದು ಗೊಂದಲದಲ್ಲಿ ಮುಗಿದಿದೆ. ಈ ನಡುವೆ ಸೆಪ್ಟೆಂಬರ್ 30ನೇ ತಾರೀಕಿನೊಳಗೆ ದಾಖಲಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಶಿಕ್ಷಕರು ಶಾಲೆಗಳಿಗೆ ಹೋಗಿ ದಾಖಲಾತಿಗಳನ್ನ ಮಾಡ್ಕೊಂಡಿದ್ದಾರೆ. ಸೆಪ್ಟೆಂಬರ್ 30 ನಂತರ ಅಕ್ಟೋಬರ್ 16ಕ್ಕೂ ಅದನ್ನು ವಿಸ್ತರಣೆ ಮಾಡಿತು. ಅಕ್ಟೋಬರ್ 16ರಲ್ಲಿ ಪೂರ್ಣಗೊಂಡಂತೆ ಸುಮಾರು 4605 ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಅಂತೇಳಿ ಈಗ DDPI ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಮಕ್ಕಳಿಗೆ ಕೊರೋನಾ ತಗೊಳುತ್ತೆ, ಯಾರ್ ಜವಾಬ್ದಾರರು ಮಕ್ಕಳು ಕಳಿಸ್ಬಿಟ್ಟು ಏನ್ ಮಾಡೋದು, ಒಬ್ಬರಿಬ್ರು ಮಕ್ಕಳು ಕೊಟ್ಕೊಂಡು ನಾವೇನ್ ಮಾಡೋದು ಅನ್ನೋ ಒಂದು ಮನೋಭಾವನೆ. ಜೊತೆಗೆ ಕೋವಿಡ್ ನಿಂದ ಉಂಟಾಗಿರುವ ಆರ್ಥಿಕ ಸಂಕಷ್ಟ. ಎಷ್ಟೋ ಜನ ಈ ಕೋವಿಡ್ ನಿಂದ ಕೆಲಸ ಕಳ್ಕೊಂಡಿದ್ದಾರೆ. ಫೀಸ್ ಕಟ್ಟುವಷ್ಟು, ಖಾಸಗಿ ಶಾಲೆಗಳಿಗೆ ಫೀಸ್ ಕಟ್ಟುವಷ್ಟು ಅವ್ರ ಹತ್ರ ಹಣ ಇರೋದಿಲ್ಲ. ಹಾಗಾಗಿ ಶಾಲೆಗಳನ್ನು ಕಳಿಸೋದಕ್ಕೆ ಅವ್ರ ಪೋಷಕರು ಹಿಂಗೇಟ್ ಆಗ್ತಾ ಇದ್ದಾರೆ. ಒಟ್ಟಾರೆ ಇದು ನಿಜವಾಗೂ ಒಂದು ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರ್ತಾ ಇದೆ ಕೊರೋನಾ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಈಗ ಶೈಕ್ಷಣಿಕವಾಗಿಯೂ ಅದು ಸಾಕಷ್ಟು ಪರಿಣಾಮ ಬೀರೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ನಮಿತಾ ಜೈನ್. ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಕೊರೋನಾ ವಿಚಾರ ಆಗಿರಬಹುದು ಅಥವಾ ಯಾವುದೇ ಕ್ಷೇತ್ರಗಳ ಸಮಗ್ರ ಮಾಹಿತಿಯನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ News18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ನಿಮಗೆ ಲಭ್ಯವಾಗುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ. ಕಾರಣ ಯಾರು? News18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. News18 ನಲ್ಲಿ ಫೇಸ್ಬುಕ್ ಸ್ಟೇಟಸ್ ಹಾಕಿದ್ದ ನವೀನ್ ಹೇಳಿದ್ದೇನು? ಈ ಘಟನೆಗೆ ಯಾರ್ ಕಾರಣ? ಘಟನೆಗೆ ನೇರ ಕಾರಣ ಅಂತ ಹೇಳಿರೋದು ಸಂಪತ್ ರಾಜ್ ಮತ್ತು ಜಾಕಿರ್ ಅಂತ ನವೀನ್ ಹೇಳಿದಾನೆ. ರಾಜಕೀಯ ಪಿತೂರಿಯಿಂದ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಲಾಗಿದೆ. ನಾನು ಫೈರೋಜ್ ಪಾಜಾ ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ದಷ್ಟೇ. ಎನ್ಐಎಗೂ ಸಂಪತ್ ರಾಜ್, ಜಾಕಿರ್ ಹೆಸರನ್ನ ನಾನು ಹೇಳಿದ್ದೀನಿ. ನನ್ನಿಂದ ತಪ್ಪಾಗಿದೆ, ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂತ ಹೇಳಿ News18 ಕನ್ನಡದ ಮೂಲಕ ಕ್ಷಮೆ ಕೇಳಿದಾನೆ ನವೀನ್. ಹಾಗಾದ್ರೆ ನವೀನ್ ಹೇಳಿದ್ದೇನು? ನವೀನ್ ಯಾರ್ಯಾರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ? ಈ ಸಂದರ್ಭದಲ್ಲಿ ನವೀನ್ ಬಿಚ್ಚಿಟ್ಟಂತಹ ಆ ಕರಾಳ ಸತ್ಯ ಏನು? ಇವೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಜೊತೆ ಮಾತನಾಡಿದ್ದಾರೆ, ನೋಡೋಣ. ಡಿಜೆ ಹಳ್ಳಿ ಹಾಗೂ ಕೆಜಿಹಳ್ಳಿಯ ಗಲಭೆ ಪ್ರಕರಣದ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳುವಂತಹದ್ದು ಒಂದು ಫೇಸ್ಬುಕ್ ನಲ್ಲಿ ಹಾಕಿರುವಂತಹ ಪೋಸ್ಟ್. ಆ ಪೋಸ್ಟ್ ಹಾಕಿರುವಂತಹ ವ್ಯಕ್ತಿ ನವೀನ್ ಎಂಬಾತ. ಈಗ ನವೀನ್ ಅವರೇ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಸಾಕಷ್ಟು ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆ ಎದುರಿಸಿ ಜೈಲಿಗೂ ಕೂಡ ಹೋಗಿ ನಿನ್ನೆ ಅಷ್ಟೇ ಬಂದಿದ್ದಾರೆ. ಅವ್ರನ್ನೂ ಮಾತನಾಡ್ಸೋಣ. ಸರ್, ನೀವು ಹಾಕಿದಂತ ಒಂದು ಪೋಸ್ಟು ಇಷ್ಟೊಂದು ದೊಡ್ಡ ಗಲಾಟೆ ಕಾರಣ ಆಯಿತು, ಇಷ್ಟೆಲ್ಲ ಹೇಳ್ಕೊಂತಿದ್ರೆ ಯಾವ ಒಂದು ಏನಾಯ್ತು ಸರ್? ಆಕ್ಚುಲಿ ಅವತ್ತು ಏನಾಯ್ತು? ಆ್ಯಕ್ಚುಲಿ ನಾನು ಇರೋ ಏರಿಯಾ, ನಾನು 30 ವರ್ಷದಿಂದ ಹುಟ್ಟಿ ಬೆಳೆದಿರೋ ಏರಿಯಾ ಅದು. ಸುತ್ತಲೂ ಮುಸ್ಲಿಮ್ಸ್ ಜೊತೆ ನಾವು ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಿದ್ದೀರಿ. ಅವತ್ತೇನಾಯಿತು, ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಫೈರೋಜ್ ಪಾಷಾ ಅನ್ನೋನು ಒಂದು ವಿಡಿಯೋ ಹಾಕಿದ್ದ, ನಮ್ಮ ಹಿಂದೂ ಧರ್ಮದ ಅವಹೇಳನಕಾರಿ ವಿಡಿಯೋ ಹಾಕಿದ್ದ. ಅದನ್ನ ನನ್ನ ಟ್ಯಾಗ್ ಮಾಡ್ತಾನೆ. ಯಾವಾಗೂ ಅವ್ನು ಏನೇ ಅವಹೇಳನಕಾರಿ ವಿಡಿಯೋ ಹಾಕಿದ್ರು ನನ್ನ ಟ್ಯಾಗ್ ಮಾಡ್ತಾನೆ. ನಾನು ಅವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ನಮ್ಮ ದೇವ್ರ ಬಗ್ಗೆ ಎಲ್ಲ ಅವಹೇಳನಕಾರಿ ಆಗಿ ಹಾಕಿದ್ದ. ಅದಕ್ಕೋಸ್ಕರ ನಾನು ಗೂಗಲಲ್ಲಿ ಹುಡುಕಿ ಒಂದು ಪೋಸ್ಟ್ ಸಿಕ್ತು. ಅದನ್ನ ನಾನು ರಿಪ್ಲೈ ಆಗಿ ಅವ್ನು ಕಮೆಂಟ್ ಮಾಡಿದೆ ಅಷ್ಟೇ. ನಾನು ಬೇರೆ ಏನು ಉದ್ದೇಶಕ್ಕೂ ಮಾಡಿಲ್ಲ. ಈ ಥರ ಕೋಮು ಗಲಭೆ ಆಗುತ್ತೆ, ಬೆಂಕಿ ಹಚ್ಕೊಳುತ್ತೆ ನಾನು ಅನ್ಕೊಂಡಿದ್ದಿಲ್ಲ. ಈ ಥರ ರಾಜಕೀಯ ಪಿತೂರಿ ಮಾಡಿ ಅವರೆಲ್ಲ ಮಾಡಿಬಿಟ್ರು. ಸರ್, ನಿಜವಾಗ್ಲೂ ನಿಮ್ಗೆ ಅನ್ಸುತ್ತಾ, ಅಂದ್ರೆ ಇಷ್ಟು ದೊಡ್ಡದ ಮಟ್ಟಿಗೆ ನಾನು ಹಾಕುವಂತ ಒಂದು ಸಣ್ಣ ಪೋಸ್ಟು ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂತಕ್ಕೆ ಬಂತು, ಜೊತೆಗೆ ನಿಮ್ಮ ಮಾವನ ಮನೆಗೆ ಬೆಂಕಿ ಹಚ್ಚುವಂತಕ್ಕೆ ಬಂತು, ನಿಮ್ಮ ಮನೆಗೆ ಬೆಂಕಿ ಹಚ್ಚುವಂತಕ್ಕೆ ಬಂತು. ನಿಜಕ್ಕೂ ಕೂಡ ಯಾವ ಒಂದು ಕಾಣದ ಕೈಗಳೇನಾದ್ರೂ ಇದರಿಂದ ಕೆಲಸ ಮಾಡಿದೆ ಅನ್ಸುತ್ತೆ, ಹೇಗೆ ಸರ್? ಇದೆಲ್ಲ ರಾಜಕೀಯ ಪಿತೂರಿ. ಇಲ್ಲ, ನಿಮಗೆ ಗೊತ್ತು, ನಿಮ್ಮ ಮಾಧ್ಯಮದವರೇ ತೋರಿಸಿದ್ದೀರಾ ಯಾರ್ಯಾರು ಕೈವಾಡಗಳು ಇತ್ತು ಇದರಲ್ಲಿ. ಕಾರ್ಪೊರೇಟರ್ಗಳು ಕೈವಾಡಗಳು ಯಾರ್ಯಾರು ಕೈವಾಡ ಇತ್ತು, ಸಂಪತ್ ರಾಜ್ ಅವ್ರದ್ದಿತ್ತು, AR ಜಾಕಿರ್ ಅವ್ರದ್ದಿತ್ತು. ಅವರೆಲ್ಲ ಇದರಲ್ಲಿ ಮಾಡಿ ಇನ್ವಾಲ್ವ್ಮೆಂಟ್ ಮಾಡಿ, ಅದು ಬೇರೆ ಇದರಲ್ಲಿ 10% ಮಾತ್ರ ನಮ್ಮ ಏರಿಯಾದವರು, 90% ಎಲ್ಲ ಹೊರಗಡೆಯಿಂದ ಬಂದವರು. ಪುಲ್ಕೇಶ್ನವರು ಮುಸ್ಲಿಮ್ಸ್ ಅವರಲ್ಲ, ಅವರೆಲ್ಲ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಸರ್, ಕಠಿಣವಾದ ಶಿಕ್ಷೆ ಆಗಬೇಕು. ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ನಾನು ಅನ್ಕೊಂಡೇ ಇಲ್ಲ ಈ ಥರ ಆಗುತ್ತೆ ಅಂತ ಕೂಡ ನಾವು ಊಹಿಸ್ಕೊಂಡೂ ಇಲ್ಲ. ನಮ್ಮನೆ ಸುಟ್ಟರು ಅರ್ಥ ಇದೆ. ಶಾಸಕರು ಏನು ಮಾಡಿದ್ರು, ಶಾಸಕರ ಮನೆ ಸುಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಅವ್ರು ಏನು ಮಾಡಿದ್ರು, ಪೊಲೀಸ್ ಸ್ಟೇಷನ್ ಸುಟ್ಟಿದ್ದಾರೆ. ಅಮಾಯಕರ ಮನೆಗಳೆಲ್ಲ ಸುಟ್ಟಾಕಿದ್ದಾರೆ. 100 ಗಾಡಿಗಳು ಸುಟ್ಟಾಕಿದ್ದಾರೆ. ಅವರೆಲ್ಲ ಏನು ಸರ್ ತಪ್ಪು ಮಾಡಿದ್ರು? ಇನ್ನೊಂದು ವಿಚಾರ, ರಾತ್ರಿ 12 ಕಾಲಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ ಡಿಜೆ ಹಳ್ಳಿ, ಕೆಜಿಹಳ್ಳಿ ಸುತ್ತಮುತ್ತೆಲ್ಲನೂ. ನವೀನ್ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ ಪೊಲೀಸರು ಅಂತ ಸ್ಟೇಷನ್ ಮೇಲೆ ಕಲ್ಲಾಕ್ತಾರೆ, ಬೆಂಕಿ ಹಾಕ್ತಾರೆ. ಅಷ್ಟೊತ್ತಿಗೆ ನವೀನ್ ಅವ್ರು ಅರೆಸ್ಟ್ ಆಗಿದ್ರು. ಆದ್ರೂ ಕೂಡ ಅಷ್ಟೇ ಪ್ರಚೋದನೆ ಮಾಡಿ ಏನಾದ್ರು ಈ ಒಂದು ಇನ್ಸಿಡೆಂಟ್ ಪರ್ಟಿಕ್ಯುಲರ್ ಆಗಿ ಸ್ಟೇಷನ್ ಉಡಾಯಿಸಬೇಕು ಅಂತ ಆಗಿರ್ಬೋದು, ಅಥವಾ ಹಿಂದೂಗಳು ನುಡಿಬೇಕಂತ ಆಗಿರ್ಬೋದು, ಈ ತರದ್ದು ಯಾವ್ದೋ ಪಿತೂರಿ ಕಾಣಿಸುತ್ತೆ ಅಂತೀರಾ? 100% ಸರ್. ಇದೆಲ್ಲ ಕಾಣದ ಕೈವಾಡಗಳು ಇತ್ತು.
ಅವ್ರು ಏನೇ ಮಾಡಿದ್ರು ನಮ್ಮನ್ನೇ ಹೊಡಿಬೇಕಾಯ್ತು. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರು ಏನು ಮಾಡಿದ್ರು ಶಾಸಕರು, ಅವ್ರಿಗೆ ಇದಕ್ಕೆ ಇನ್ವಾಲ್ವ್ಮೆಂಟೇ ಇಲ್ಲ. ಪೊಲೀಸ್ ಸ್ಟೇಷನ್ ಅವ್ರು ಏನು ಮಾಡಿದ್ರು, ಅವ್ರಿಗೆ ಇದಕ್ಕೆ ಇನ್ವಾಲ್ವ್ಮೆಂಟೇ ಇಲ್ಲ. ನಮ್ಮ ಸ್ನೇಹಿತರ ಮನೆ, ನಮ್ಮ ನೇಬರ್ಸ್ ಮನೆ, ಅವ್ರಿಗೆ ಯಾರಿಗೂ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ಸುಮ್ಮನೆ ಇವರು ದೊಂಬಿ ಎಬ್ಬಿಸಬೇಕು, ಇದು ಸೆನ್ಸೇಷನಲ್ ನ್ಯೂಸ್ ಮಾಡಬೇಕು, ರಾಜಕೀಯದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಕೆಟ್ಟೆಸ್ತು ಬರಬೇಕು ಅಂದ್ಬಿಟ್ಟೆ ಮಾಡಿರೋದು ಸರ್. ಇದಿಷ್ಟು ನವೀನ್ ಅವರು ಹೇಳುವಂತಹದ್ದು. ಎಲ್ಲೋ ಒಂದು ರೀತಿ ಆ ಒಂದು ಪೋಸ್ಟ್ಗೆ ಒಂದು ಕಾಮೆಂಟ್ ಅನ್ನು ಹಾಕದೆ ಹೊರತು ಉದ್ದೇಶಪೂರ್ವಕವಾಗಿ ನಾನು ಯಾವುದೇ ರೀತಿಯಾದಂಥ ಒಂದು ಪೋಸ್ಟ್ ಅನ್ನು ಹಾಕಿರಲಿಲ್ಲ, ಜೊತೆಗೆ ಕಾಮೆಂಟ್ ಅನ್ನು ಉದ್ದೇಶಪೂರ್ವಕವಾಗಿ ಮಾಡಿರಲಿಲ್ಲ. ನನ್ನಿಂದ ಏನೇ ತೊಂದರೆ ಆಗಿದ್ರು ಕೂಡ ಅಷ್ಟೇ ನಾನು ಕ್ಷಮಾಪಣೆಯನ್ನ ಕೇಳ್ತೀನಿ. ಉದ್ದೇಶಪೂರ್ವಕವಾಗಿ ನನಗೆ ಯಾರ ಮೇಲೇನೂ ಕೂಡ ಅಷ್ಟೇ ವಿರೋಧವಿಲ್ಲ. ಎಲ್ಲೋ ನಮಗೆ ಆಗದ ಇರುವಂತಹ ಒಂದು ಕಾಣದ ಕೈಗಳು ಹಿಂದೆ ಕೆಲಸ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಗಲಭೆ ಆಯ್ತೆ ಹೊರತು ಇಲ್ಲ ಅಂದಿದ್ರೆ ಯಾವುದೂ ಕೂಡ ಆಗ್ತಿರ್ಲಿಲ್ಲ. ಕೊನೆಯದಾಗಿ ನಾನು ಕೇಳುವಂತಹದ್ದು ಒಂದೇ, ಕ್ಷಮೆಯನ್ನ ಕೇಳ್ತೀನಿ ಅನ್ನುವಂಥ ಮಾತನ್ನ ನವೀನ್ ಅವರೇ ಖುದ್ದಾಗಿ ನ್ಯೂಸ್ 18 ಮುಖಾಂತರ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.